ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇಲ್ಲಿ ನಾವು ಮೆಹಂದಿ ಶಾಸ್ತ್ರದ್ದು ವಿಡಿಯೋನ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಇಲ್ಲಿ ನಾನು ಮೆಹಂದಿ ಸಿಂಪಲಾಗಿ ಹಾಕಿಸ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ನಾನು ಮತ್ತು ಚರಿ ವೆರಿ ಸಿಂಪಲ್, ನನಗೆ ಇದೇ ಥರ ಇಷ್ಟ ಆಗುತ್ತೆ. ತುಂಬಾ ಟ್ರೆಡಿಷ್ನಲ್ ಆಗಿ ಚೆನ್ನಾಗಿ ಅನಿಸುತ್ತೆ ಈ ಡಿಸೈನು. ಹಾಗೆ ಹೊರಗಡೆ ಬ್ಯಾಚುಲರೇಟ್ ಪಾರ್ಟಿನ ಅರೇಂಜ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರಬಹುದು. ಡೆಕೋರೇಷನ್ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ. ವೆರಿ ಕೂಲ್, ಪಾರ್ಟಿಗೆ ಹೇಗೆ ಬೇಕೋ ಹಾಗೆ ಡೆಕೋರೇಷನ್ ಮಾಡಿದ್ದಾರೆ. ಇದು ಮನೆ ಹೊರಗಡೆ ಆವರಣದಲ್ಲೇ ಮಾಡಿರೋವಂಥದ್ದು. ಚರಿ ಅಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಮಕ್ಕಳೆಲ್ಲರೂ ಫುಲ್ ಡಾನ್ಸ್ ಮಾಡ್ತಾ ಇದ್ದಾರೆ. ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ. ನಾನು ಒಳಗಡೆ ಮೆಹಂದಿ ಹಾಕಿಸ್ಕೊಳ್ತಾ ಇದ್ದೆ, ಯಾಕೆಂತಂದರೆ ನಾನು ಮಧ್ಯಾಹ್ನ ಎಲ್ಲ ಮೆಹಂದಿ ಹಾಕಿಸ್ಕೊಳಕ್ಕಾಗಲಿಲ್ಲ. ನಾನೇ ಹಾಕ್ತಾಯಿದ್ದೆ ಒಂದಿಷ್ಟು ಜನ ಮಕ್ಕಳಿಗೆ ಅವ್ರಿಗೆಲ್ಲ. ಸೊ ಹಾಗಾಗಿ ನಾನು ಲಾಸ್ಟಿಗೆ ಹಾಕಿಸ್ಕೊಳ್ಳೋದಾಯಿತು ಮೆಹಂದಿ. ಅಷ್ಟರಲ್ಲಿ ಬ್ಯಾಚುಲರೇಟ್ ಪಾರ್ಟಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಡೆಕೋರೇಷನ್ ಮಾತ್ರ ನನಗೆ ಇಷ್ಟ ಆಯಿತು. ಈ ಥರನೇ ಇರಬೇಕು, ಒಂಥರ ಪಾರ್ಟಿ ವೈಬ್ಸ್ ಬರುತ್ತೆ. ಆ್ಯಂಡ್ ಇದೆಲ್ಲ ಮಾಡಿದ್ದು ನನ್ನ ಕೊನೆ ಮೈದನ ಮತ್ತು ಹುಡುಗರೆಲ್ಲ ಸೇರ್ಕೊಂಡು ಮಾಡಿರೋ ಅಂಥದ್ದು. ಈ ಥರ ಬ್ಲಿಂಗ್ ಲೈಟ್ಸ್ ಎಲ್ಲ ಹಾಕ್ಬಿಟ್ಟು ಇದನ್ನೆಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು, ನನಗೇನೋ ಗೊತ್ತಿಲ್ಲ, ಎಲ್ಲ ಅವರೇ ಮಾಡಿಟ್ಟಿದ್ದಾರೆ. ಹಾಗೆ ಕೇಕ್ ಬಂದ್ಬಿಟ್ಟು ಇದು ಸಖತ್ತಾಗಿದೆ ಅಲ್ಲ. ಕೇಕ್ ಒಂಥರ ಫನ್ನಿಯಾಗಿ ಚೆನ್ನಾಗಿದೆ. ಬ್ಯಾಚುಲರೇಟ್ ಪಾರ್ಟಿಗೆ ಹೇಗೆ ಬೇಕೋ ಹಾಗೆ ಕೇಕ್ನ ಆರ್ಡರ್ ಮಾಡಿದ್ದಾರೆ. ಸೊ ಇವಾಗ ಇದೆಲ್ಲ ವಿಡಿಯೋ ಕೆಲವೊಂದಿಷ್ಟು ನನ್ನ ಕ್ಲಿಪ್ಸ್ ನಾನು ತೊಗೊಂಡಿದ್ದೀನಿ, ಯಾಕೆಂತಂದರೆ ಕೈಗೆ ಮೆಹಂದಿ ಹಾಕ್ಕೊಂಡಿರೋ ಕಾರಣ ನಾನು ಫೋನೇ ಮುಟ್ಟಕ್ಕಾಗಿಲ್ಲ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಗ್ರೂಪ್ ಫುಲ್ ಬ್ಯಾಚುಲರ್ಗಳೇ ಇರೋವಂಥದ್ದು. ಯೂಶಲಿ ಬ್ಯಾಚುಲರೇಟ್ ಪಾರ್ಟಿನ ಬ್ಯಾಚುಲರ್ ಫ್ರೆಂಡ್ಸ್ ಅಷ್ಟೇ ಸೇರ್ಕೊಂಡು ಮಾಡುವಂಥದ್ದು. ಇಲ್ಲಿ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಅದೊಂಥರ ಖುಷಿ. ಮದುವೆ ಇವಾಗ ಚಾಲನೆ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಪಾರ್ಟಿಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ಬ್ಯಾಚುಲರೇಟ್ ಪಾರ್ಟಿನ ಸುಮಾರು ಥರ ಮಾಡಬಹುದು. ಹೋಟೆಲ್ಗೆ ಹೋಗಿ ಪಾರ್ಟಿ ಮಾಡುವಂಥದ್ದು ಮಾಡ್ಬೋದು. ಹಾಗೆ ಒಂದು ಹಾಲ್ನ ಬುಕ್ ಮಾಡಿ ಮಾಡಬಹುದು. ಇಲ್ಲಿ ಫ್ಯಾಮಿಲಿ ತುಂಬಾ ದೊಡ್ಡದಿರೋ ಕಾರಣ ಸೊ ಮನೆ ಮುಂದೆನೆ ಈ ಥರ ಸಿಂಪಲ್ ಆಗಿ ಫುಲ್ ಎಲ್ಲರಿಗೂ ಖುಷಿ ಆಗುತ್ತೆ. ಎಲ್ಲರೂ ಈ ಪಾರ್ಟಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಅದೊಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ. ಮಕ್ಕಳಂತೂ ಫುಲ್ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಈ ಮಕ್ಕಳು ಹೇಗೆ ಅಂತಂದರೆ ಅವರಿಗೆ ಎಂಜಾಯ್ಮೆಂಟ್ ಬೇಕು. ಫ್ರೆಂಡ್ಸ್ ಜೊತೆ ಕುಣಿದು ಡಾನ್ಸ್ ಮಾಡಿ ಈ ಥರದ್ದನ್ನೆಲ್ಲ ಅವರಿಗೆ ಏನು ಅಂತ ಗೊತ್ತಿರಲ್ಲ, ಏನಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ಅಷ್ಟು ಐಡಿಯಾ ಇಲ್ಲ. ಬಟ್ ಸ್ಟಿಲ್ ಅವ್ರಿಗೆ ಒಂದು ಖುಷಿ ಸಿಗುತ್ತೆ. ಸೊ ಹಾಗೆ ಎಲ್ಲರೂ ಸೇರಿಕೊಂಡು ಫೋಟೋಸ್ಗಳನ್ನು ತೆಗೆಸ್ಕೊಳ್ತಾ ಇದ್ದೀವಿ. ಫ್ಯಾಮಿಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋ ಅಂಥದ್ದು. ಬರೀ ಮಕ್ಕಳ ಜೊತೆ ಅಷ್ಟೇ, ಬರೀ ಬ್ಯಾಚುಲರ್ಸ್ಗಳ ಜೊತೆ ನಿಲ್ಲಿಸಿ ಅಷ್ಟೇ ಈ ಥರ ಮಾಡಿ ತೆಗೆಸ್ಕೊಳ್ತಾ ಇದ್ದೀವಿ. ಹಾಗೆ ಬರೀ ಹುಡುಗರಷ್ಟೇ, ಬರೀ ಹುಡುಗಿರಷ್ಟೇ ಈ ಥರ ಎಲ್ಲ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ. ತುಂಬಾ ಜನ, ಕ್ರೌಡ್ ಜಾಸ್ತಿನೇ ಇದೆ. ಇದೆಲ್ಲ ಬರೀ ಹುಡುಗರದ್ದು ಗ್ಯಾಂಗ್, ಅವ್ರ ಫ್ರೆಂಡ್ಸ್, ಅಕ್ಕಪಕ್ಕದವ್ರದ್ದು ಎಲ್ಲರೂ, ಮನೆಯವರು ಎಲ್ಲರೂ ಸೇರಿಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾರೆ. ಇದೆಲ್ಲ ಎಷ್ಟು ಚೆನ್ನಾಗಿ ಅನ್ಸುತ್ತಲ್ವ ನೋಡೋಕ್ಕೆ. ಆಮೇಲೆ ಖುಷಿಯ ಮೂಮೆಂಟ್ಸ್ಗಳು ಇವೆಲ್ಲ. ನಿಮಗೆಲ್ಲ ಗೊತ್ತಿದೆ ಈ ಮದುವೆ ಎಲ್ಲ ಆಗ್ತಾ ಇರೋವಂಥದ್ದು ಹಳ್ಳಿಯಲ್ಲಿ. ಬಟ್ ಹಳ್ಳಿಯಲ್ಲಿ ಕೆಲವೊಬ್ರು ಕಮೆಂಟ್ ಹಾಕ್ತೀರಿ, ಹಳ್ಳಿಯಲ್ಲಿ ಈ ಥರ ಎಲ್ಲ ಸಂಪ್ರದಾಯ ಇಲ್ಲ, ಬ್ಯಾಚುಲರೇಟ್ ಪಾರ್ಟಿ ಅದು ಇದು ಅಂತ. ಹಾಗೇನಿಲ್ಲ, ಖುಷಿಗೆ ಒಂದು ಎಂಜಾಯ್ ಮಾಡಬೇಕು. ಒಂದು ಮದುವೆದು ಒಂದು ವೈಬ್ಸ್ ಎಲ್ಲರೂ ಸೇರಿ ಒಂದು
ಸಂತೋಷವಾಗಿರುವಂತಹ ಕ್ಷಣಗಳನ್ನು ನಾವು ಮಾಡಬೇಕು. ಸೊ ಇವಾಗ ಎಲ್ಲರೂ ಮಾಡ್ತಾರೆ, ಬ್ಯಾಚುಲರೇಟ್ ಪಾರ್ಟಿಯಿಂದ ಸ್ಟಾರ್ಟ್ ಮಾಡ್ತಾರೆ, ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಆಗಿರಬಹುದು, ಪ್ರತಿಯೊಂದೂ ಇರುತ್ತೆ. ಯಾಕೆ ಅಂತಂದರೆ ಇದು ನಾವು ಮಾಡಿದ್ವಿ, ನಮ್ಮ ಮದುವೆ ಆಗೋದು ಒಂದೇ ಸತಿ. ಸೊ ಒಂದೇ ಸತಿ ಎಲ್ಲ ಥರನೂ ಮಾಡ್ಕೊಂಬಿಡ್ಬೇಕು. ಸೊ ಹಾಗಾಗಿ ನಾವು ಲೆಟ್ಸ್ ಡೂ ಇಟ್ ದ ಬ್ಯಾಚುಲರೇಟ್ ಪಾರ್ಟಿ ಮಾಡೋಣ, ಅದೊಂಥರ ಖುಷಿ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಕೇಕ್ನ ಕಟ್ ಮಾಡ್ತಾ ಇದ್ದಾರೆ. ಮದುವೆಗೆ 4ರಿಂದ 5 ದಿನ ಮುಂಚೆ ಎಲ್ಲ ರಿಲೇಟಿವ್ಸು ಮನೆ ತುಂಬ ತುಂಬಿರ್ತಾರೆ. ಸೊ ಈ ಥರ ಒಂದು ಪಾರ್ಟಿ ಮಾಡೋದ್ರಿಂದ ಅದೊಂಥರ ಏನನ್ಸುತ್ತಂದರೆ ಎನರ್ಜಿ ಬೂಸ್ಟ್ ಆಗುತ್ತೆ. ಇನ್ನು ಮುಂದಿನ ಕಾರ್ಯಕ್ರಮಗಳು ಇನ್ನೂ ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡಬೇಕು ಅನ್ನೋದು ಒಂದು ಹುಮ್ಮಸ್ಸು ಬರುತ್ತೆ. ನನಗೆ ಆ ಥರ ಅಂತ ಅನಿಸುತ್ತೆ, ಅದೊಂಥರ ಚಾಲ್ತಿ ಕೊಟ್ಟಂಗೆ. ಸೊ ಹಾಗಾಗಿ ಹಿಂದಿನ ದಿನ ಮೆಹಂದಿ ಆದಮೇಲೆ ರಾತ್ರಿ ಹೊತ್ತು ಪಾರ್ಟಿನ ಮಾಡ್ತಾ ಇದೀವಿ. ನೋಡ್ತಾ ಇರ್ಬೋದು ಎಲ್ಲರೂ ಎಷ್ಟು ಖುಷಿಯಿಂದ ಇದ್ದೀವಿ ಅಂತ ಹೇಳ್ಬಿಟ್ಟು ಫುಲ್ ಎಂಜಾಯ್ ಮಾಡಿಕೊಂಡು ಕೂಗಾಡ್ತಾ ಇದ್ರು ಎಲ್ಲರೂ. ಇವರೆಲ್ಲ ಹುಡುಗಿರೆಲ್ಲ ಇದಾರಲ್ಲ ಅವರೆಲ್ಲ ಮನೆ ಅಕ್ಕಪಕ್ಕದಲ್ಲಿ ಇರೋವಂಥವ್ರು, ಅವರು ಇವ್ರಿಗೆ ಓನ್ ಸಿಸ್ಟರ್ಸ್ ಥರ, ಸ್ವಂತ ತಂಗಿಯಂದ್ರ ಥರನೇ ಇರೋವಂಥದ್ದು ಎಲ್ಲರೂ. ಅವ್ರು ಹಾಗೇನೆ ನಮ್ಮ ಮನೆನೇ ಅಂತ ತಿಳ್ಕೊಂಡು ಎಲ್ಲರೂ ಸೇರಿಕೊಂಡು ಮಾಡೋದು ತುಂಬಾ ಖುಷಿ ಆಗುತ್ತೆ. ಯಾಕೆಂತಂದರೆ ಇವಾಗ ಮನೆಯದೇ ಮಾಡೋದು ಕಷ್ಟ. ಬಟ್ ಈಗ ಅವರೆಲ್ಲ ಸೇರಿಕೊಂಡು ನಮ್ಮ ಮನೆಯ ಫಂಕ್ಷನ್ ಅಂತ ಹೇಳಿ ರಾತ್ರಿಯಿಂದ ಬೆಳಗ್ಗೆ ಎಲ್ಲ ಇದ್ಬಿಟ್ಟು ಈ ಥರ ಎಲ್ಲ ಅರೇಂಜ್ ಮಾಡುವಂಥದ್ದು ತುಂಬ ಅಂದರೆ ತುಂಬಾ ಖುಷಿ ಕೊಡುತ್ತೆ. ಹಳ್ಳಿಯಲ್ಲಿ ಹಾಗೇನೆ ಈಗ ಇನ್ನೊಬ್ಬರು ಮನೆ, ಇವ್ರ ಮನೆ, ಅವ್ರ ಮನೆ ಅಂತ ಏನೂ ನೋಡೋದಿಲ್ಲ, ಎಲ್ಲರೂ ನಮ್ಮದೇ ಮನೆ ಅಂತ ತಿಳ್ಕೊಂಡು ಮಾಡುವಂಥದ್ದು. ಹಾಗೆ ನಮ್ಮ ಮನೆಯಲ್ಲಿ ಜಾಸ್ತಿ ಜನ ಈ ಥರ ಬರುವಂಥದ್ದು. ಎಲ್ಲರೂ ನಮ್ಮ ಪಪ್ಪ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ಅಂದರೆ ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲರನ್ನೂ ಹಚ್ಕೊಂಡಿದ್ದಾರೆ, ಎಲ್ಲರನ್ನೂ ಇಷ್ಟಪಡ್ತಾರೆ. ಸೊ ಹಾಗಾಗಿ ಅವ್ರಂದ್ರೆ ಬಹಳ ಇಷ್ಟ. ಹಾಗಾಗಿ ಮನೆ ತುಂಬ ಮಕ್ಕಳಿರ್ತಾರೆ, ಮನೆ ತುಂಬ ಜನ ಇರ್ತಾರೆ ಯಾವಾಗ್ಲೂ. ಸೊ ಇಲ್ಲಿ ಕೇಕ್ ಕಟ್ ಆದಮೇಲೆ ಎಲ್ಲರಿಗೂ ತಿನ್ನಿಸ್ತಾ ಇದ್ದಾರೆ. ಹಾಗೆ ನಮ್ಮ 5ನೇ ಏನೋ ಮದುವೆ ಆಗ್ತಾ ಇದ್ದಾರಲ್ಲ ಅವರಿಗೂ ಅಷ್ಟೇ ಎಲ್ಲರೂ ಕೇಕ್ ತಿನ್ನಿಸಿ ಮುಖಕ್ಕೆಲ್ಲ ಕೇಕ್ ಹಚ್ತಾ ಇದ್ದಾರೆ ಪಾಪ. ಎಸ್ ನನ್ನ ಹಸ್ಬೆಂಡು ವಿಡಿಯೋ ಮಾಡ್ತಿದ್ದಾರೆ. ಏನು ಅಂತಂದರೆ ಈ ಥರ ಎಲ್ಲ ಕ್ರೌಡು, ಈ ಥರ ಎಲ್ಲ ಫುಲ್ಲು ಜಾಸ್ತಿ ಜನ ಇದ್ದಾಗ ಫಂಕ್ಷನ್ ನಡೀತಾ ಇರಬೇಕಾದ್ರೆ ಯಾವ ವಿಡಿಯೋ ಮಾಡ್ಕೋಬೇಕು, ಯಾವ ಕ್ಲಿಪ್ಪಿಂಗ್ಸ್ ತೊಗೋಬೇಕು ಅಂತಲೇ ಗೊತ್ತಾಗಲ್ಲ. ಅಷ್ಟು ಒಳ್ಳೊಳ್ಳೆ ಕ್ಷಣಗಳು, ಒಳ್ಳೊಳ್ಳೆ ಮೊಮೆಂಟ್ಸ್ಗಳನ್ನು ನಾವು ಕೆಲವೊಂದು ಸತಿ ಮಿಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ನನ್ನ ಹತ್ರ ಎಷ್ಟು ಕ್ಲಿಪ್ಪಿಂಗ್ಸ್ ಇದೆನೋ ಅಷ್ಟನ್ನು ಮಾತ್ರ ನಿಮ್ಮ ಜೊತೆ ಎಲ್ಲರ ಜೊತೆನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ನಮ್ಮ ಅಮ್ಮನ ಅಂದರೆ ನಮ್ಮ ಅತ್ತೆಯ ತಮ್ಮ ಅವರು. ಸೊ ಇವರು ಬಂದು ನಮ್ಮ ಅತ್ತೆಯ ತಂಗಿ. ಸೊ ಅವರೆಲ್ಲರೂ ಕೇಕ್ ತಿನ್ನಿಸ್ತಾ ಇದ್ದಾರೆ ನನಗೆ. ನಾನು ಯಾರಿಗೂ ಕೇಕ್ ತಿನ್ಸೋಕ್ಕೆ ಆಗ್ತಿಲ್ಲ, ಯಾಕಂದರೆ ನನ್ನ ಕೈಯಲ್ಲಿ ಮೆಹಂದಿ ಇದೆ. ಅದಿನ್ನೂ ಸ್ವಲ್ಪ ಹಸಿ ಇತ್ತು, ಅವಾಗ ತಾನೇ ಹಾಕ್ಕೊಂಡು ಬಂದಿದ್ದೆ ನನ್ನ ಮೆಹಂದಿ. ಸೊ ಹಾಗಾಗಿ ನಾನೇನು ಮುಟ್ಟಕ್ಕೂ ಸಹಿತ ಆಗ್ತಾ ಇರಲಿಲ್ಲ. ನಂಗೆ ಅದೇ ಬೇಜಾರಾಗ್ತಿತ್ತು, ಅಯ್ಯೋ ನಾನು ಯಾರಿಗೂ ಕೇಕ್ ತಿನ್ಸೋಕ್ಕೆ ಆಗ್ತಾ ಇಲ್ವಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ಇಟ್ಸ್ ಓಕೆ. ಅವರೆಲ್ಲ ನನಗೆ ಕೇಕ್ನ ತಿನ್ನಿಸಿದ್ರು, ಖುಷಿ ಆಯಿತು ನನಗೆ. ಬಟ್ ತುಂಬಾ ಕೇಕ್ ತಿಂದ್ಬಿಟ್ಟೆ ಅವತ್ತು ನಾನು. ಜಾಸ್ತಿ ಕೇಕ್ ಸುಮ್ಮನೆ ಎಲ್ಲರೂ ಒಂದು ತಿನ್ನಿಸ್ತಾನೇ ಇದ್ರು ನನಗೆ ಕೇಕ್ನ. ಫೋಟೋ ಅಲ್ಲ ವಿಡಿಯೋ ಲೈವ್ ಆಯ್ತು. ಆಯ್ತು ಫೋಟೋ ಅಲ್ಲ ವಿಡಿಯೋ. ಕೇಕ್ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸಿ ಆದಮೇಲೆ ಈ ಡಾನ್ಸ್ ಇದೆಲ್ಲ, ಓ ಮೈ ಗಾಡ್, ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಎಲ್ಲರೂ ಡಾನ್ಸ್ ಮಾಡ್ತಾರೆ, ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಈ ಮೂಮೆಂಟ್ಸ್ನ ಅಂತ. ಸೀರಿಯಸ್ಲಿ
ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಈ ಥರ ಎಲ್ಲರೂ ಸೇರಿಕೊಂಡು ಒಂದು ಈವೆಂಟ್ನ ಮಾಡ್ತಾ ಇರೋವಂಥದ್ದು, ಹಾಗೆ ಎಂಜಾಯ್ ಮಾಡ್ತಾ ಇರೋವಂಥದ್ದು. ಉತ್ತರ ಕರ್ನಾಟಕದ ಹಾಡಿಗೆ ಉತ್ತರ ಕರ್ನಾಟಕದ ಚಿಕ್ಕ ಚಿಕ್ಕ ಮಕ್ಕಳು ಹೇಗೆ ಕುಣಿತಾ ಇದ್ದಾರೆ, ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಒಂಥರ ಫ್ರೀಯಾಗಿ ಆ ಡ್ಯಾನ್ಸ್ ಮಾಡುವಂಥದ್ದು ಶೈಲಿ ನಂಗೆ ತುಂಬಾ ಅಂದರೆ ನೋಡೋಕ್ಕೆ ಒಳಗಿಂದ ಹೊರಗೆ ಬಂದು ಅವ್ರು ಡ್ಯಾನ್ಸ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಇಟ್ ವಾಸ್ ಲೈಕ್ ಅಮೇಝಿಂಗ್. ಮಕ್ಕಳೆಲ್ಲ ಎಂಜಾಯ್ ಮಾಡಿರೋವಂಥದ್ದು. ಅವರಲ್ಲಿ ಏನು ಈ ಥರ ಏನೋ ಏನಂತಾರೆ ಐಷಾರಾಮಿ ಹಿಂಗಿರಬೇಕು, ಆ ಥರ ಇರಬೇಕು ಏನೂ ಇಲ್ಲ. ಸುಮ್ಮನೆ ಪಾರ್ಟಿಗೆ ಹೇಗೆ ಎಂಜಾಯ್ ಮಾಡಬೇಕು ಆ ಥರ ಎಂಜಾಯ್ ಮಾಡಿದ್ವಿ. ಆಮೇಲೆ ಊಟಕ್ಕೆ ನಮಗೆ ಏನೇನು ಮಾಡಿದ್ದಾರೆ ಅಂತ ಮನೆಯಲ್ಲೇ ಮಾಡಿರೋವಂಥದ್ದು ಇದೆಲ್ಲ ಈ ಹುಡುಗಿರೇ ಸೇರ್ಕೊಂಡು ಮಾಡಿರೋದು. ಗೋಬಿ ಮಂಚೂರಿ ಮತ್ತು ಫ್ರೈಡ್ ರೈಸ್ ಅಂತ ಅಂದ್ಕೊಳ್ತೀನಿ, ಅಥವಾ ಪಲಾವ್ ಏನೋ. ತುಂಬಾ ಚೆನ್ನಾಗಿತ್ತು ಅಡುಗೆ, ಮಾತ್ರ ಅಮೇಝಿಂಗ್ ಆಗಿತ್ತು. ಅದು ಪಾರ್ಟಿ ಎಲ್ಲ ಮುಗಿದ್ಮೇಲೆ ರಾತ್ರಿ ಈ ಥರ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಇಡೀ ರಾತ್ರಿ ಸುಮಾರು ಕಡುಬುಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಇದು ಏನೋ ನೆಕ್ಸ್ಟ್ ಡೇಗೆ ಏನೇನು ಇದೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಂದರೆ ಏನೇನು ಈವೆಂಟ್ಸ್ ಇದಿರುತ್ತಲ್ಲ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇಡೀ ರಾತ್ರಿ ಸುಮಾರು ಹೊತ್ತು ನೈಟ್ ಒಂದು 3-4 ಗಂಟೆ ತನಕ ಈ ಥರ ಕಡುಬುಗಳನ್ನು ಮಾಡ್ತಾನೇ ಇದ್ದಾರೆ ಎಲ್ಲರೂ ಸೇರಿಕೊಂಡು. ಇದು ಇವಾಗಷ್ಟೇ ಅಲ್ಲ, ಮದುವೆ ಟೈಮಲ್ಲೂ ಅಲ್ಲ, ಮಹಾನವಮಿ ಅಂದರೆ ನವರಾತ್ರಿ ಟೈಮಲ್ಲೂ ಕೂಡ ಹೀಗೇ ಮಾಡುವಂಥದ್ದು. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಈವೆಂಟ್ಗೆ ನಾನು ಈ ಸೀರೆನ ಉಟ್ಕೊಳ್ತಾ ಇದ್ದೀನಿ. ಈ ಸೀರೆ ಬಂದು ಇಳ್ಕಲಲ್ಲಿ ತೊಗೊಂಡಿರೋವಂಥದ್ದು ರೇಷ್ಮೆ ಸೀರೆ. ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ, ಹಾಗೆ ಬಿಸಿಲಿಗೆ ಯಾವ ಥರ ಹೊಳಿತಾ ಇದೆ ನೋಡಿ, ಸಖತ್ತಾಗಿದೆ. ಸೊ ನಾನು ಅದಕ್ಕೆ ಬ್ಲೌಸ್ ಡಿಸೈನ್ ಮಾಡಿಸ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿರೋವಂಥದ್ದು ಡಿಫ್ರೆಂಟಾಗಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಇಳ್ಕಲ್ ಸೀರೆ ಇದ್ದರೆ ಇದು ಒಂದು ಉತ್ತರ ಕರ್ನಾಟಕದ ಮದುವೆ ಫಂಕ್ಷನ್ನು ಅದಕ್ಕೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಎಲ್ಲರೂ ಮಾತಾಡಿಕೊಂಡು ಇಳ್ಕಲ್ ಸೀರೆನೇ ಉಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ರು. ಸೊ ಇಲ್ಲಿ ನಾನು ಮೇಕಪ್ ಅಂದರೆ ರೆಡಿ ಆಗ್ತಾ ಇದ್ದೀನಿ. ಜಸ್ಟ್ ಏನಿಲ್ಲ, ಲೈಟಾಗಿ ಫೌಂಡೇಶನ್ ಹಾಕ್ಕೊಂಡೆ, ಹಾಗೆ ಒಡವೆಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಏನು ಒಡವೆ ಹಾಕ್ಕೊಂಡಿಲ್ಲ, ಜಸ್ಟ್ ಇದೊಂದು ಏನು ನೆಕ್ಲೆಸ್ನ ಹಾಕ್ಕೊಂಡಿದ್ದೀನಿ, ಅದಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಬಳೆ ಒಂದು ಹರಳಿನ ಬಳೆ, ಒಂದು ಪಾಟ್ಲಿ ಅದ್ರ ಮಧ್ಯೆ ಸಿಕ್ಕೊಂಡ್ಬಿಟ್ಟಿದೆ, ದೊಡ್ಡ ಬಳೆ ಮಧ್ಯೆ ಸಿಕ್ಕೊಂಡ್ಬಿಟ್ಟಿದೆ. ಮತ್ತು ಇದು ಯಾಕೆಂತಂದರೆ ಬಳೆ ಶಾಸ್ತ್ರ ಇರೋದ್ರಿಂದ ನಾನು ಯಾವುದೇ ಬಳೆ ಇಟ್ಕೊಂಡಿಲ್ಲ, ಅಲ್ಲೇ ಗಾಜಿನ ಬಳೆ ಇಡಿಸ್ತಾರೆ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಗೋಲ್ಡ್ ಬಳೆಗಳನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಅಲ್ಲೋಗಿ ಇಟ್ಕೊಳ್ಳೋಣ ಅಂತ. ಹಾಗೆ ಮೂಗುತಿ ನತ್ತಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು, ಬಟ್ ನಾನು ಈ ಥರ ಒಂದು ಸ್ವಲ್ಪ ದೊಡ್ಡದಿರೋವಂಥ ಒಂದು ಮೂಗುತಿನ ಇಟ್ಕೊಂಡಿದ್ದೀನಿ. ಹಾಗೆ ಇಯರಿಂಗ್ಸು ಸ್ವಲ್ಪ ಸಿಂಪಲ್ ಆಗಿರೋವಂಥ ಬಂಗಾರದ ಇಯರಿಂಗ್ಸ್ನ ಇಟ್ಕೊಂಡಿದ್ದೀನಿ. ನಾನು ಅಂದ್ಕೊಂಡೆ ಸ್ವಲ್ಪ ದೊಡ್ಡ ಜುಮ್ಕಿ ಹಾಕ್ಕೊಳ್ಳೋಣ ಅಂತ. ಈಗ ಬ್ಲೌಸ್ ನೋಡ್ತಾ ಇರ್ಬೋದು, ಫುಲ್ ವರ್ಕ್ ಮಾಡಿಸಿದ್ದೀನಿ, ಹ್ಯಾಂಡ್ ವರ್ಕ್ ಇದು ಪೂರ್ತಿ ಗೋಲ್ಡ್ ಬೀಡ್ಸಲ್ಲಿ ಮತ್ತು ಎಲ್ಲೋ ಥ್ರೆಡ್ ಹಾಕ್ಸ್ಬಿಟ್ಟು ವರ್ಕ್ ಮಾಡಿಸಿರೋವಂಥದ್ದು. ಹಾಗೆ ಇದು ಸ್ಲೀವ್ಸು ಈ ಥರ ಇರಲಿ ಅಂತ ಚೆನ್ನಾಗಿರುತ್ತೆ ಅಂತ. ಹಾಗೆಯೇ ಬ್ಯಾಕ್ ಬಂದ್ಬಿಟ್ಟು ಈ ಥರ ಫುಲ್ ವರ್ಕ್ ಇದೆ. ಈ ಬ್ಲೌಸ್ ಡಿಸೈನು ಸೀರೆಗೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಹಾಗೆ ಜುಮ್ಕಿ ಸ್ವಲ್ಪ ದೊಡ್ಡದು ಇಟ್ಕೊಂಡ್ರೆ ಚೆನ್ನಾಗಿತ್ತು ಅಂತ ನನಗೆ ಇವಾಗ ಅನ್ನಿಸ್ತದೆ. ಆವಾಗ ಇಟ್ಕೊಂಡು ನೋಡಿದೆ ತುಂಬ ಗ್ರ್ಯಾಂಡ್ ಅನಿಸ್ಬಿಡುತ್ತೇನೋ. ಆಮೇಲೆ ಅಲ್ಲೆಲ್ಲ ಸ್ವಲ್ಪ ಸಿಂಪಲ್ಲಾಗಿ ಬಂದರೆ ನಾನೇ ಸ್ವಲ್ಪ ಎದ್ದು ಕಾಣಿಸ್ತೀನಿ, ಬೇಡ ಅಂತ ಹೇಳ್ಬಿಟ್ಟು ಇಯರಿಂಗ್ಸ್ನ ಸ್ವಲ್ಪ ಚಿಕ್ಕದು ಇಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡು ಚಿಕ್ಕದಾಗಿ ಇಟ್ಕೊಂಡೆ. ಬಟ್ ಆಮೇಲೆ ಅನಿಸ್ತು, ಅಯ್ಯೋ ಫಂಕ್ಷನ್ ಅಲ್ವಾ, ಹಾಕ್ಕೊಂಡಿದ್ರೆ ಚೆನ್ನಾಗೇ ಇರ್ತಿತ್ತು ಅಂತ ಜುಮ್ಕಿ ಅಂತ ಅನ್ನಿಸ್ತು. ಇಟ್ಸ್ ಓಕೆ. ಇವಾಗ ನಾನು ಜಸ್ಟ್ ಫೌಂಡೇಶನನ್ನು ನಾನು ಕ್ಲೀನಾಗಿ ಹಚ್ಕೊಳ್ತಾ ಇದ್ದೀನಿ. ಇದು ಬಂದು ನೆಕ್ಸ್ಟ್ ಡೇಗೆ ಬೇಗ ರೆಡಿಯಾಗಿ ಹೋಗಬೇಕಿತ್ತು. ಚರಿನೂ ಕೂಡ ರೆಡಿ ಮಾಡಬೇಕಿತ್ತು. ಬೆಳಗ್ಗೆನೇ ಬೇಗನೆ ಎದ್ದು ಸ್ನಾನ ಮಾಡಿ
ವಿಡಿಯೋ ಮಾಡ್ಕೊತ ಈ ಥರ ರೆಡಿ ಆಗೋದು ಅಥವಾ ವಿಡಿಯೋ ಮಾಡ್ಕೊತ ಚರಿನ ರೆಡಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಸೊ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ. ಇದೇನೋ ಸ್ಲೋ ಮೋಷನ್ ವಿಡಿಯೋ ಆಗೋಗ್ಬಿಟ್ಟಿದೆ. ಚರಿಗೆ ಕ್ಯೂಟ್ ಆದಂತಹ ಪೈತಾನಿ ಲಂಗ ದಾವಣಿನ ಲಂಗ ಬ್ಲೌಸ್ನ ಹಾಕಿದ್ದೀನಿ. ಹಾಗೆ ಕ್ಯೂಟ್ ಆಗಿರುವಂತಹ ಬಳೆನ ಹಾಕ್ತಾ ಇದ್ದೀನಿ ಅವಳಿಗೆ. ನಾವು ಬಂದ್ಬಿಟ್ಟು ಬೇರೆ ಇನ್ನೊಂದು ಮನೆಯಲ್ಲಿ ಇದ್ದೀವಿ. ಈ ಮನೇಲಿ ಯಾರೂ ಇಲ್ಲ. ಸೊ ನಾವಷ್ಟೇ, ನಾನು ನನ್ನ ಹಸ್ಬೆಂಡು ನನ್ನ ಚರಿ ಅಷ್ಟೇ ಇರುವಂಥದ್ದು. ಯಾಕೆಂತಂದರೆ ಆ ಮನೇಲಿ ತುಂಬಾ ಕ್ರೌಡ್ ಇದೆ, ಜಾಗ ಜಾಸ್ತಿ ಆಗೋದಿಲ್ಲ. ಆ್ಯಂಡ್ ನಮಗೆ ಮಲ್ಕೊಂಡು ಎದ್ದು ರೆಡಿಯಾಗಿ ಬರೋಕ್ಕೆ ಮತ್ತು ಒಂದಿಷ್ಟು ವಿಡಿಯೋಸ್ಗಳೆಲ್ಲ ಮಾಡ್ಕೊಳ್ಳೋಕ್ಕೆ, ಎಡಿಟಿಂಗ್ ಮಾಡೋಕ್ಕೆ ಒಂದು ಸ್ವಲ್ಪ ಜಾಗ ಇದ್ದರೆ ಚೆನ್ನಾಗಿರುತ್ತೆ. ನಾವು ದಿನ ಪೂರ್ತಿ ಆ ಮನೆಯಲ್ಲೇ ಇರ್ತೀವಿ. ರಾತ್ರಿ ಜಸ್ಟ್ ಬಂದು ಮಲ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಏನಾದರೂ ಕೆಲಸ ಇದ್ದರೆ ಬಂದಿರೋಕ್ಕೆ ಈ ಮನೆ ಅಲ್ಲಿ ಇರೋವಂಥದ್ದು. ನಾವು ಚರಿಗೆ ಇಲ್ಲಿ ಜಡೆನ ಹಾಕ್ತಾ ಇದ್ದೀನಿ. ಮೊಗ್ಗಿನ ಜಡೆ ಅಥವಾ ಚೌರಿನ ಹಾಕೋಣ ಅಂತ ಅಂದ್ಕೊಂಡ್ವಿ. ಬಟ್ ಟೈಮ್ ಇರಲಿಲ್ಲ, ಅಲ್ಲಿ ಹೋಗಿ ಹಾಕೋಣ. ಇವತ್ತು ನಾನು ಸೀರೆ ಕೂಡ ಜಸ್ಟ್ ಒಂದು ಪಿನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬೇಗ ಹೋಗಬೇಕು, ಅಲ್ಲೆಲ್ಲ ಎಲ್ಲರೂ ಕಾಯ್ತಿರ್ತಾರೆ ಅಥವಾ ಏನೋ ಮಾಡೋದಿರುತ್ತೆ ಅಂತ ಹೇಳ್ಬಿಟ್ಟು ಬೇಗ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಅಲ್ಲಿ ಹೋಗಿ ಆಮೇಲೆ ಸರಿ ಮಾಡ್ಕೊಳ್ಳೋಣ ಅಂತೇಳಿ. ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಹೇಗೆ ಮದುವೆ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನೋಡ್ತೀರಿ. ಸೊ ಹಾಗಾಗಿ ನಾನು ಉತ್ತರ ಕರ್ನಾಟಕದ ಸೀರೆನೇ ಉಟ್ಕೊಂಡಿದ್ದೀನಿ, ಇಳಕಲ್ ಸೀರೆ ಇದನ್ನೇ ಉಟ್ಕೊಂಡಿದ್ದೀನಿ. ಅದೇ ತರ ರೆಡಿ ಆಗಿದ್ದೀನಿ. ಇನ್ನು ಹೇರ್ ಸ್ಟೈಲ್ ಸರಿ ಆಗಿಲ್ಲ, ಜಸ್ಟ್ ಹಾಗೆ ಹಾಕೊಂಡಿದ್ದೀನಿ. ಬಳೆ ಸರ ಅಂಚರಿ ಕೂಡ ಲಂಗ ಹಾಕೊಂಡಿದ್ದಾಳೆ, ಜಡೆ ಹಾಕೊಂಡಿದ್ದಾಳೆ ಕ್ಯೂಟ್ ಆಗಿ. ಅನ್ನಪ್ಪ ಚಳಿ ಅವಳು ಸಿಂಪಲ್ ಆಗಿ ರೆಡಿ ಆಗಿದ್ದಾಳೆ. ಹಾಗೆ ನೆನ್ನೆ ಮೆಹಂದಿ ಇತ್ತು. ಸೊ ಮೆಹಂದಿ ನೋಡ್ತಾ ಇರ್ಬೋದು ಎಷ್ಟು ಡಾರ್ಕ್ ಆಗಿದೆ ಇಬ್ರದ್ದು ಅಂತ. ನಾನು ಸಿಂಪಲ್ ಆಗೇ ಇರ್ಲಿ ಅಂತ ಈ ತರ ಹಾಕಿಸ್ಕೊಂಡಿದ್ದೀನಿ. ಅಂಡ್ ಸೀರೆ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ. ಆರೆಂಜ್ ವಿತ್ ಪಿಂಕ್, ರಾಣಿ ಪಿಂಕ್ ಬಾರ್ಡರ್ ಕಾಂಬಿನೇಷನ್ ಅಲ್ಲಿ ಇರುವಂತಹ ಸೀರೆ. ಇಟ್ಸ್ ವೆರಿ ಬ್ಯೂಟಿಫುಲ್ ಸೀರೆ, ರೇಷ್ಮೆದು ಇಳ್ಕಲ್ದು. ಸೊ ಹಿಂಗೆ ಕಾಣಿಸ್ತಾ ಇದೆ. ನಾನು ಇದನ್ನ ಪ್ಲೇಟ್ಸ್ ಇದೇನು ಹಿಂಗೆ ಮಾಡ್ಕೊಂಡು ಉಟ್ಕೊಳಕ್ಕೆ ನನಗೆ ಬರಲ್ಲ. ಸೊ ಹಾಗಾಗಿ ಬಿಟ್ಟಿದ್ದೀನಿ. ಅದು ಹೋದ್ಮೇಲೆ ಯಾರ ಹತ್ರನಾದ್ರೂ ಉಡಿಸ್ಕೊಳ್ತೀನಿ. ಸೊ ಎಸ್, ಲೆಟ್ಸ್ ಗೋ. ಚೆನ್ನಾಗಿ ಬಂದಿದ್ದಪ್ಪಿ. ಎಸ್, ನನ್ನ ಸೀರೆ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಇದು ಬಂದು ರಂಗೋಲಿ. ನಾವು ಮನೆಗೆ ಹೋದ್ವಿ, ಎಷ್ಟು ಚೆನ್ನಾಗಿ ಹಾಕಿದಾರಲ್ವ, ಕಲರ್ಫುಲ್ ಆದಂತಹ ರಂಗೋಲಿ. ಫಸ್ಟು ಏನೇ ಶುಭ ಕಾರ್ಯ ಇದ್ರೂ ಮನೆ ಮುಂದೆ ಈ ಥರ ರಂಗೋಲಿ ಹಾಕೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಂತ ಅನಿಸುತ್ತೆ. ಹಾಗೆ ಮಾವಿನ ಎಲೆ ಮತ್ತು ಮಾವಿನ ತೋರಣ ಇದನ್ನೆಲ್ಲ ಹಾಕ್ತಾ ಇದ್ದೀವಿ. ಮದುವೆ ಮನೆ ಕಳೆ ಎದ್ದು ಕಾಣಿಸ್ಬೇಕು. ಸೊ ಹಾಗಾಗಿ ಹಾಗೇನೆ ಇವತ್ತಿಂದ ಎಲ್ಲ ಶುಭ ಕಾರ್ಯಗಳು ಸ್ಟಾರ್ಟ್ ಆಗುತ್ತೆ. ಮದುವೆ ಫಂಕ್ಷನಿಂಗ್ ಪ್ರತಿಯೊಂದು, ಈಗ ಚಪ್ರ, ಹಾಲ್ಗಂಬ, ಹಸರುಗಂಬ ನೆಡುವಂಥದ್ದು, ಹಾಗೆ ದೇವರ ಕಾರ್ಯ, ಜವಳಿ ಪೂಜೆ, ಬಳೆ ಶಾಸ್ತ್ರ, ಈ ಥರದ್ದೆಲ್ಲ ಇವತ್ತಿಂದ ಸ್ಟಾರ್ಟ್ ಆಗೋ ಕಾರಣ ಅರಿಶಿನ, ಕುಂಕುಮ, ಅಕ್ಷತೆ ಮಾಡ್ಕೊಳ್ಳೋದ್ರ ಮೂಲಕ ಶುಭ ಕಾರ್ಯನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಬೆಳಗ್ಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು, ಮನೆ ತುಂಬ ಜನ. ಸೊ ಹಾಗಾಗಿ ನಾನು ಅಕ್ಷತೆ, ಅರಿಶಿನ, ಕುಂಕುಮ ಎಲ್ಲ ರೆಡಿ ಮಾಡಿ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಸ್ವಲ್ಪ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ಎಲ್ಲ ಇವತ್ತಿನ ದಿನ ಏನೇನು ಫಂಕ್ಷನ್ ಇತ್ತು ಅಂತಂದರೆ ಚಪ್ರ ಪೂಜೆ ಅಂದರೆ ಹಾಲ್ಗಂಬ, ಹಸರುಗಂಬ ಹಾಕುವಂಥದ್ದು, ಹಾಗೆ ಬಳೆ ಶಾಸ್ತ್ರ, ಹಾಗೆ ಜವಳಿ ಪೂಜೆ ಮತ್ತು ದೇವರ ಕಾರ್ಯ 4 ಇವತ್ತೇ ಮಾಡುವಂಥದ್ದು. ಸೊ ಬೆಳಗ್ಗೆಯಿಂದ ಸಂಜೆ ತನಕ ಇತ್ತು. ಸೊ ಅದನ್ನೆಲ್ಲ ನಾನು ನಿಮಗೆ ಒಂದೇ ವ್ಲಾಗಲ್ಲಿ ತೋರ್ಸೋಕ್ಕಾಗೋದಿಲ್ಲ. ಸೊ ಅದನ್ನು ನಿಮಗೆ ಒಂದೊಂದು ವ್ಲಾಗಲ್ಲಿ ತೋರಿಸ್ತೀನಿ. ಈಗ ಬಳೆ ಶಾಸ್ತ್ರ ಮಾಡ್ತಾ ಇದ್ದಾರೆ. ಸೊ ಬಳೆಗಾರನ್ನ ಕರೆಸಿ ಬಳೆಗೆ ಈ ಕಡೆ ಸೈಡ್ ಉತ್ತರ ಕರ್ನಾಟಕ ಸೈಡು ಬಳೆ ಮದುವೆಗೇನೆ ಅಂತಲೇ ಈ ಥರ ಬಳೆ ಹಾಕ್ಸೋದು. ನಮ್ಮ ಕಡೆ ಎಲ್ಲ ಬೇರೆ ಬೇರೆ ಚುಕ್ಕಿ ಬಳೆ ಎಲ್ಲ ಥರದ್ದು ಬಳೆ ಹಾಕಿಸ್ತಾರೆ. ಬಟ್ ಇಲ್ಲಿ ಚೂರು ಬಳೆ ಅಂತ ಏನು ಹೇಳ್ತಾರಲ್ಲ, ಕಪ್ಪು ಹಸಿರು ಬಳೆ ಪ್ಲೇನ್ ಇರುತ್ತೆ. ಸೊ ಅದೇ ಬಳೆನೇ ಹಾಕ್ಸೋವಂಥದ್ದಂತೆ. ಸೊ ಇಲ್ಲಿ ಫಸ್ಟ್ ಮನೆಯ ಮೊಮ್ಮಗಳು ಬಳೆನ ಪೂಜೆ ಮಾಡಬೇಕು ಅಂತ ಹೇಳಿ ಚರಿಕೈಯಲ್ಲಿ ಬಳೆಗಳಿಗೆ ಪೂಜೆನ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಬಳೆ ಬಂದು ಶುಭ ಸಂಕೇತ. ಸೊ ಎಲ್ಲರೂ ಪ್ರತಿಯೊಬ್ಬರು ಬಳೆಗಳನ್ನು ಇಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಫಸ್ಟು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದರು. ಯಾಕೆಂತಂದರೆ ಸುಮಾರು ಜನ ಇದ್ದಾರೆ, ಎಲ್ಲರೂ ಇಡಿಸ್ಕೊಳ್ಳೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಹೇಳಿದ್ನಲ್ಲ ಚರಿ ಕೈಯಲ್ಲಿ ಎಲ್ಲರೂ ಬಳೆಗೆಲ್ಲ ಪೂಜೆ ಮಾಡಿಸ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದಾರೆ.
ಇನ್ನು ಸುಮಾರು ಫಂಕ್ಷನ್ಸ್ಗಳದ್ದು ವಿಡಿಯೋಗಳು ಎಲ್ಲದೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.